ಫಾರ್ ದ ಫಸ್ಟ್ ಟೈಮ್ ಬನ್ಸ್ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡ್ತಿದ್ದೀನಿ. ಈಗ ಕೊಬ್ಬರಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಫೈನಲಿ ರೆಸಿಪಿ ಚೆನ್ನಾಗಿ ಬಂದೈತೆ, ನೀವು ಟ್ರೈ ಮಾಡಿ. ಇವತ್ತು ಏನು ಸ್ಪೆಷಲ್ ಅಂದರೆ ಫಾರ್ ದ ಫಸ್ಟ್ ಟೈಮ್ ಬನ್ಸ್ ಟ್ರೈ ಮಾಡ್ತಿದ್ದೀನಿ. ಅದು ಹೇಗೆ ಅಂದರೆ, ಈ ಕಡೆ ಮಂಗಳೂರು ಸೈಡಲ್ಲಿ ಮೈದಾ ಹಿಟ್ಟಲ್ಲಿ ಬನ್ಸ್ನ ಮಾಡ್ತಾರೆ, ಬಟ್ ನಾನು ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡ್ತಿದ್ದೀನಿ. ನಾನೇ ಓನಾಗಿ ಮಾಡ್ತಾಯಿಲ್ಲ, ಯೂಟ್ಯೂಬಲ್ಲಿ ಮಾಡಿರೋದನ್ನ ನೋಡಿದ್ದೀನಿ. ನಾನೊಂದ್ಸತಿ ಟ್ರೈ ಮಾಡೋಣ ಅಂತ. ಮೈದಾಗಿಂತ ಗೋಧಿ ತುಂಬ ಹೆಲ್ದಿ ಅಲ್ವಾ, ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ. ಹೆಂಗೆ ಬರುತ್ತೆ ನೋಡೋಣ. ಅದಕ್ಕೆ ನೈಟೇ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಬೇಕು. ಅದ್ರ ಡೀಟೇಲ್ಸ್ನ ಇವಾಗ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ. ಇದಕ್ಕೆ ನೈಟೇ ರೆಡಿ ಮಾಡ್ಕೋಬೇಕು. ಪುಟ್ಟ ಬಾಳೆಹಣ್ಣಾದರೂ ಪರವಾಗಿಲ್ಲ. ಬಾಳೆಹಣ್ಣು, ಮೊಸರು, ಸಕ್ಕರೆ, ಜೀರಿಗೆ, ಗೋಧಿ ಹಿಟ್ಟು, ಎಣ್ಣೆ, ಮಿಕ್ಸಿಗೆ ಇವಾಗ ನಾನು ಬಾಳೆಹಣ್ಣು ಹಾಕ್ತಿದ್ದೀನಿ. ನೀವು ಪುಟ್ಟ ಬಾಳೆ ಅಥವಾ ಬೇರೆ ಥರ ಬಾಳೆಹಣ್ಣು ಬರ್ತಲ್ಲ, ಯಾವ ಬಾಳೆಹಣ್ಣಾದರೂ ಹಾಕ್ಬೋದು. ಅದಕ್ಕೆ 1 ಕಪ್ ಸಕ್ಕರೆ, ಅದಾದಮೇಲೆ ಒಂದು ಜೀರಿಗೆ ಬೇಕಾದರೆ ಸ್ಕಿಪ್ ಮಾಡ್ಬೋದು, ಅಂದರೆ ಬಾಯಲ್ಲಿ ಸಿಗೋ ಥರನೂ ಮಾಡ್ಕೊಬೋದು. ಇದನ್ನು ಚೆನ್ನಾಗಿ ರುಬ್ಕೊಂಡು ಬಂದಾದ್ಮೇಲೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ನೀರು ಯೂಸ್ ಮಾಡಲೇಬೇಡಿ. ಇದಕ್ಕೆ ಗೋಧಿ ಹಿಟ್ಟು ಲೈಕ್ ಚಪಾತಿ ಹಿಟ್ಟು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನಿಮಗೆ ಗೊತ್ತಾಗ್ಬಿಡತ್ತೆ. ಆ ಕನ್ಸಿಸ್ಟೆನ್ಸಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಸೇಮ್ ಹಾಗೇ ಕಲಿಸ್ಕೊಳ್ಬೇಕು. ಆ್ಯಂಡ್ ಅದಕ್ಕೆ ಚೆನ್ನಾಗಿ ನಾದಿ ಅದಾದಮೇಲೆ ಲಾಸ್ಟಿಗೆ ಎಣ್ಣೆ ಹಚ್ಬಿಟ್ಟು ಇಟ್ಬಿಡಿ 1 ನೈಟ್ ಫುಲ್ಲು. ಓಕೆ, ಇವಾಗ ಹಿಟ್ಟು ರೆಡಿಯಾಗಿದೆ. ಗೋಧಿ ಹಿಟ್ಟು ಹಾಕಿರೋದ್ರಿಂದ ಇದು ಈ ಕಲರ್ ಬಂದಿದೆ, ಸ್ವಲ್ಪ ಇದಾಗಿದೆ. ಇದನ್ನು ಇವಾಗ ಚೆನ್ನಾಗಿ ನಾದ್ಕೋಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಏನಕ್ಕೆ ಕಪ್ಪಾಗಿತ್ತು ಅಂದರೆ ಬಾಳೆಹಣ್ಣು ಹಾಕಿರ್ತೀವಲ್ಲ, ಸೊ ಹಾಗಾಗಿ ಅದು ಮೇಲೆಲ್ಲ ಕಪ್ಪಾಗಿರೋದು ಅಷ್ಟೇ. ಇದನ್ನು ಇವಾಗ ಮಾಡೋಣ. ರೆಡಿಯಾಗಿದೆ, ಇದನ್ನು ಮಾಡೋಣ ಇವಾಗ. ಈಗ ಕೊಬ್ಬರಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ನಿಮ್ಗೆ ಯಾವ ಎಣ್ಣೆ ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಕೊಬ್ಬರಿ ಎಣ್ಣೆನೇ ಅಂತ ಏನಿಲ್ಲ. ನಮ್ಮ ಮನೇಲಿ ಮಣೆ ಇಲ್ಲ, ಹಾಗಾಗಿ ಅಲ್ಲೇ ಉಟ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ದಪ್ಪನೇ ತೊಗೊಳ್ಳಿ, ಸ್ವಲ್ಪ ದಪ್ಪನೇ ತೊಗೊಂಡು ನೋಡಿ, ಇದು ಇಷ್ಟು ದಪ್ಪ ಇರಬೇಕು, ತೆಳ್ಳಗೆ ಹೊತ್ಕೊಂಬಾರ್ದು, ದಪ್ಪ ಇರಬೇಕು. ಚೆನ್ನಾಗಿ ಎಣ್ಣೆ ಕಾಯಬೇಕು. ಇವಾಗ ಎಣ್ಣೆ ಕಾದಿದೆ. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ, ಸಕ್ಕತ್ತಾಗಿ ಬಂದಿದೆ. ಒಳಗಡೆ ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಸಣ್ಣೂರಿಲೇ ಬೇಯಿಸ್ಬೇಕು, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ ಮೇಲೆಲ್ಲ, ಒಳಗಡೆ ಬೆಂದಿರಲ್ಲ. ಬೆಂದಿದೆ, ಸಾಕು. ಸೊ ಫೈನಲಿ
ಆಗಿದೆ ಮಂಗಳೂರು ಬನ್ಸು. ಹೆಂಗೆ ಬಂದಿದೆ ಸೀರಿಯಸ್ಸಾಗಿ ಗೊತ್ತಿಲ್ಲ, ಟೇಸ್ಟ್ ಹೆಂಗಿದೆ ನನಗೂ ಗೊತ್ತಿಲ್ಲ. ನಮ್ಮ ಮನೆಯವ್ರು ಬಂದಮೇಲೆ ಅವ್ರಿಗೆ ತಿನ್ನಿಸ್ಬಿಟ್ಟು ನೋಡಬೇಕು ಹೆಂಗಿದೆ ಟೇಸ್ಟ್ ಅಂತ. ಇದೆ ತಿಂಡಿ ತಿಂಡಿ ಆಯ್ತೇನೋ? ಕಾಫಿ ಕುಡಿತಾ ಇದ್ರಾ? ಬಿಸಿ ತಡೆಯಪ್ಪ. ಸೊ ಮಾಡಿದೋಳು ನಾನು ಟೇಸ್ಟ್ ಮಾಡಬೇಕಲ್ವಾ. ಚೆನ್ನಾಗಿ ಬಂದಿದೆ, ಹಾಗೆ ಬಂದಿದೆ. ಮೈದಾಗೂ ಗೋಧಿಗೂ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು, ಬಟ್ ಸಕ್ಕತ್ತಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ. ಚೆನ್ನಾಗಿ ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ. ನೆಕ್ಸ್ಟ್ ರೆಸಿಪಿ ಚೆನ್ನಾಗಿ ಬಂದೈತೆ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ನೆಕ್ಸ್ಟ್ ರೆಸಿಪಿಗೋಸ್ಕರ ಕಾಯ್ತಾಯಿರಿ. ಗೊತ್ತಿಲ್ಲ ನೆಕ್ಸ್ಟ್ ರೆಸಿಪಿ ಏನು ಮಾಡ್ತೀನಿ ಅಂತ. ನಮ್ಮ ಯಜಮಾನ್ರು ಅಲ್ಲಿಂದ ನೋಡ್ತವ್ರೆ. ಓಕೆ ಬಾಯ್, ನಾಳೆ ಸಿಗ್ತೀನಿ.